ಹೆಲೋ ಎವ್ರಿವಾನ್, ಇನ್ಸ್ಟೆಂಟಾಗಿ ರವೆ ರೊಟ್ಟಿ ಹೇಗೆ ಮಾಡೋದು ಮನೇಲೆ ಅಂತ ನೋಡೋಣ. ಸೊ ನಾನಿಲ್ಲಿ ಫಸ್ಟು 1 ಕಪ್ ರವೆಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈ ರೀತಿ ಒಂದು ಕನ್ಸಿಸ್ಟೆನ್ಸಲ್ಲಿ ಒಂದು ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಸ್ವಲ್ಪ ಹಾಕ್ಕೊಂಡು ಈ ರೀತಿ ಕಲಿಸ್ಕೋಬೇಕಾಗತ್ತೆ. ಸೊ ಕಲಿಸ್ಕೊಂಡು ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ. ಸೊ ಕೆಲವರು ಇದಕ್ಕೆ ಮೊಸರು ಹಾಕ್ಕೊಂಡು ನೆನೆಸಿಟ್ಕೋತಾರೆ. ಸೊ ನಿಮಗೆ ಆ ರೀತಿ ಇಷ್ಟ ಆದರೆ ಒಂದು 4 ಟೇಬಲ್ ಸ್ಪೂನ್ ಮೊಸರು ಹಾಕ್ಕೊಂಡು ನೆನೆಸಿಟ್ಕೋಬೋದು. ಇಲ್ಲಾಂದರೆ ಜಸ್ಟ್ ನೀರ್ ಹಾಕೊಂಡು ಈ ರೀತಿ ಕಲ್ಸಿಟ್ಕೊಬಹುದು. ಸೊ ಇದನ್ನ ಒಂದು 10 ಮಿನಿಟ್ಸ್ ಬಿಟ್ರೆ ಸಾಕಾಗುತ್ತೆ. 10 ಮಿನಿಟ್ಸ್ ಇಲ್ಲ 5 ಮಿನಿಟ್ಸ್. ಇಲ್ಲಾಂದ್ರೆ ನಿಮಗೆ ಟೈಮ್ ಇಲ್ಲ ಅಂದ್ರೂ ಹಾಗೆ ಯೂಸ್ ಮಾಡ್ಕೋಬಹುದು. ಬಟ್ ನೆನ್ಸಿಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಇದನ್ನ 10 ಮಿನಿಟ್ಸ್ ಈ ರೀತಿ ಕನ್ಸಿಸ್ಟೆನ್ಸಿಲಿ ಕಲಸಿ ಇದಕ್ಕೆ ನೋಡಿ ನಾನು ಈ ರೀತಿ ಇಷ್ಟು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ. ನಿಮ್ಗೆ ಏನೇನು ಇಷ್ಟ ಬೇಕೋ ತರಕಾರಿ ಅದು ಹಾಕೋಬಹುದು. ಬಟ್ ಇದು ಬೇಸಿಕ್. ಸೊ ಇಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ಸೊ ಇಲ್ಲಿ ನಾನು ಶುಂಠಿ, ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಹಾಗೆ ಹಸಿಮೆಣಸಿಕಾಯಿ, ಹಾಗೆ ಈರುಳ್ಳಿ ತಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಒಂದೊಂದಾಗಿ ಈ ಹಿಟ್ಟಿಗೆ ಹಾಕೊಂಡು ಕಲ್ಸ್ಕೋಬೇಕಾಗತ್ತೆ. ಸೊ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿಕಾಯಿ ಹಾಕೊಳ್ಳಿ. ನಾವೇನು ಖಾರದ ಪೌಡರ್ಸ್ ಯೂಸ್ ಮಾಡದೇ ಇರೋದ್ರಿಂದ ಹಸಿಮೆಣಸಿಕಾಯಿ ನಿಮ್ಗೆ ಎಷ್ಟು ಖಾರಕ್ಕೆ ಬೇಕಾಗುತ್ತೆ ಅಷ್ಟು ಹಾಕೊಳ್ಳಿ. ಸೊ ನಾನಿಲ್ಲಿ ಈರುಳ್ಳಿ ಹಾಕೊತಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೋತಿದ್ದೀನಿ. ಸೊ ಕ್ಯಾರೆಟ್ ತುರಿ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಸೊ ಇದನ್ನೆಲ್ಲ ಹಾಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಹೇಗೆ ಅಂದರೆ ಯೂಶಲಿ ರೊಟ್ಟಿ ಹೇಗೆ ಮಾಡ್ತೀವಿ ಅದು ತಟ್ಟೋ ಥರ ಕನ್ಸಿಸ್ಟೆನ್ಸಿ ನೋಡಿ, ಈ ರೀತಿ ಒಂದು ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗುತ್ತೆ. ಸೊ ಈ ರೀತಿ ಕಲಸಿಟ್ಕೊಳ್ಳಿ. ಆ್ಯಂಡ್ ಆಲ್ಸೋ ನಾನು ಸ್ವಲ್ಪ ಈರುಳ್ಳಿ ಜಾಸ್ತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಜಾಸ್ತಿ ಈರುಳ್ಳಿ ಹಾಕೋಕ್ಕೆ ಪ್ರಿಫರ್ ಮಾಡ್ತೀನಿ, ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹಾಗೆ ತಿನ್ಕೋಬೋದು ರೊಟ್ಟಿನ, ಅಷ್ಟು ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಈರುಳ್ಳಿನ ಜಾಸ್ತಿ ಹಾಕೊಳ್ಳಿ, ಏನಾಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಕಲಸಿಟ್ಕೊಂಡಾಯಿತು. ಸೊ ಇದನ್ನ ಇನ್ನೇನಿಲ್ಲ, ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಟ್ಕೊಂಡು ಇದನ್ನು ತಟ್ಕೋಬೇಕಾಗತ್ತೆ ಅಷ್ಟೇ. ಸೊ ಈಗ ಒಂದು ತವದ ಮೇಲೆ ನಾವು ಏನು ರೆಡಿ ಮಾಡಿರ್ತೀವಲ್ವ ಬ್ಯಾಟರ್ನ, ಅದನ್ನು ರೊಟ್ಟಿನ ತಟ್ಕೋತೀವಿ. ಸೊ ಕೆಲವ್ರು ಏನು ಮಾಡ್ತಾರೆ ಅಂದರೆ ಬಟರ್ ಪೇಪರ್ ಬರುತ್ತಲ್ಲ, ಬಟರ್ ಪೇಪರ್ ಮೇಲೆ ರೊಟ್ಟಿ ತಟ್ಕೊಂಡು ಆಮೇಲೆ ತವದ ಮೇಲೆ ಹಾಕ್ತಾರೆ. ಬಟ್ ಎಕ್ಸ್ಪೀರಿಯನ್ಸ್ ಇರೋರು ಅಥವಾ ಈಸಿಯಾಗಿ ಮಾಡೋಕ್ಕಾಗೋರು ಈ ರೀತಿ ತವದ ಮೇಲೆ ಡೈರೆಕ್ಟಾಗಿ ತಟ್ತಾರೆ ರೊಟ್ಟಿಗಳನ್ನ. ಸೊ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಹಾಗೆ ಮಾಡ್ಕೊಳ್ಳಿ. ಬಟರ್ ಪೇಪರ್ ಯೂಸ್ ಮಾಡ್ಕೊಂಡು ಆಮೇಲೆ ಹಾಕೋಬೋದು, ಇಲ್ಲಾಂದರೆ ಹೀಗೆ ಡೈರೆಕ್ಟಾಗಿ ಹಾಕೋಬೋದು. ಸೊ ಈ ರೀತಿ ಹಾಕೊಂಡ್ಮೇಲೆ ಎಣ್ಣೆ ಹಾಕೊಳ್ಳಿ 1 ರೌಂಡು, ಅದಕ್ಕೆ ರೊಟ್ಟಿಗೆ ಬೇಯೋ ಥರ. ಸೊ ಎಣ್ಣೆ ಹಾಕೊಂಡ್ಮೇಲೆ ಸೊ ಚೆನ್ನಾಗಿ ಒಂದು ಸೈಡ್ ಬೆಂದಾದ್ಮೇಲೆ ದಬಾಕಿ. ಸೊ ರವೆ ಆಗಿರೋದ್ರಿಂದ ಇನ್ಸ್ಟೆಂಟಾಗಿ ಬೇಯುತ್ತೆ, ಏನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಒಂದು ಸೈಡ್ ಬೆಂದಾದ್ಮೇಲೆ ಈ ರೀತಿ ಆಗುತ್ತೆ ನೋಡಿ. ಸ್ವಲ್ಪ ಜಾಸ್ತಿನೇ ರೋಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿ ಆಗಿರುತ್ತೆ. ಸೊ ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇದನ್ನು ಹಾಗೆ ತಿನ್ಕೋಬೋದು. ಸೊ ನೀವಿಲ್ಲಿ ನೋಡ್ಬೋದು ರವೆ ರೊಟ್ಟಿ ಆಲ್ಮೋಸ್ಟ್ ರೆಡಿನೇ ಆಗೋಯ್ತು. ಸೊ ಇದು ಒಂದು ತಿಂದರೆ ಸ್ಟಮಕ್ ಫಿಲ್ಲಿಂಗ್ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇಲ್ಲಿ ರವೆ ರೊಟ್ಟಿ ರೆಡಿ ಆಯಿತು. ಏನಿಲ್ಲ ಅಂದರೂ ಒಂದು 20 ನಿಮಿಷದಲ್ಲಿ ಆರಾಮಾಗಿ ರೆಡಿ ಮಾಡಿ ಇಟ್ಕೊಬೋದು. ಸೊ ನೀವಿಲ್ಲಿ ನೋಡ್ಬೋದು ನಾನು ಹಾಕಿದ್ದು 1 ಕಪ್ ರವೆಗೆ ಇಲ್ಲಿ ದೊಡ್ಡ ಸೈಜ್ ಆಗಿರೋಂಥ 3 ರವೆ ರೊಟ್ಟಿ ರೆಡಿ ಆಗಿದೆ. ಸೊ ಇದನ್ನ ಹಾಗೆ ತಿನ್ಕೋಬಹುದು, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಪಲ್ಯ ಅಥವಾ ಮೊಸರು, ಚಟ್ನಿ ಪುಡಿ ಅಥವಾ ಸಾಂಬಾರ್ ಜೊತೆನೂ ತಿನ್ಬೋದು. ನಾನಿಲ್ಲಿ ಬೆಂಡೆಕಾಯಿ ಫ್ರೈ ಮಾಡಿದ್ದೆ, ಹಾಗೆ ಸ್ವಲ್ಪ ಸಾಂಬಾರು ಕೂಡ ಇತ್ತು. ಸೊ ಎರಡು ಜೊತೆಗೆ ಟೇಸ್ಟ್ ಮಾಡಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಬೆಂಡೆಕಾಯಿ ಫ್ರೈ ರೆಸಿಪಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಪ್ಲೀಸ್ ಅದನ್ನು ನೋಡಿ. ಸೊ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ಗೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಿಮ್ಗೆ ಅನ್ಕೋತೀನಿ. ಪ್ಲೀಸ್ ಇದನ್ನು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮರಿಬೇಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.